ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವತ್ತು ನಾವು ಕಲಸಾಗಿ ಹೋಗ್ತಾ ಇದ್ದೀವಿ. 301 ಕಿಲೋಮೀಟರ್ಸ್ ಟ್ರಾವೆಲ್ ಇದೆ ಇವತ್ತು. ಎಂಜಾಯ್ ಮಾಡಿ ಟ್ರಾವೆಲ್ನ. ಅಂದರೆ ಬೈ ರೋಡ್ ಹೋಗ್ತಾ ಯಾವುದಾದ್ರೂ ಲೊಕೇಶನ್ಸ್ ಇದ್ದರೆ ನಾವು ಅದನ್ನು ಕವರ್ ಮಾಡ್ಕೊತೀವಿ. ಸೊ ನಾವು ಇವಾಗ ನಮ್ಮ ಸ್ಟಾಪ್ ಬಂದುಬಿಟ್ಟು ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಕುಣಿಗಲ್ ಟೋಲು. ಸೊ ನಾನು 4 ಜನ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಆಫ್ ಮಾನ್ಸೂನ್ ರೈಡ್ ಎಕ್ಸ್ಪೆಕ್ಟೇಷನಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ. ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಮಾನ್ಸೂನ್ ರೈಡ್ ಎಲ್ಲೆಲ್ಲಿ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ. ನೋಡೋಣ, ಆದಷ್ಟು ಪ್ಲೇಸಸ್ ಕವರ್ ಮಾಡೋಣ. 5 ದಿವಸದ ಟ್ರಿಪ್ಪು, ಬಜೆಟ್ ಇರೋ ತನಕ ಹೋಗೋಣ. ಬಂದಮೇಲೆ ಮನೆಗೆ ಸೇರಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡೋದು ಇಷ್ಟ ಆಗುತ್ತಾ ಇಲ್ಲ ಸೋಲೋ ಟ್ರಾವೆಲ್ ಮಾಡೋದು ಇಷ್ಟ ಆಗುತ್ತಾ ಅಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಫ್ರೆಂಡ್ಸ್ ಜೊತೆ ಹೋಗೋದು ಒಂದು ಬೇರೆ ಎಂಜಾಯ್ಮೆಂಟು, ಸೋಲೋ ಹೋಗೋದು ಅದು ಇನ್ನೊಂದು ಥರ ಎಂಜಾಯ್ಮೆಂಟು. ಅಂದರೆ ನಮಗೆ ನಾವೇ ಎಲ್ಲ ನೋಡ್ಕೊಬೇಕಲ್ಲ. ಫ್ರೆಂಡ್ಸ್ ಜೊತೆ ಐತೆ ಅದು ಹೆಲ್ಪ್ ಮಾಡ್ತಾರೆ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಕ್ಚುಲಿ ಈ ಟ್ರಿಪ್ಗೆ ನನಗೆ ಇನ್ನೂ ಒಂದು ಸ್ವಲ್ಪ ಜನ ಫ್ರೆಂಡ್ಸ್ ಬರಬೇಕಾಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಡ್ತಾರೆ ಅಂತ ಫ್ರೆಂಡ್ಸ್ನ ಟ್ಯಾಗ್ ಮಾಡಿ. ಮಚ್ಚ ಮನೇಲಿ ಬಿಡ್ತೀರಾ ಮಚ್ಚ, ನಮ್ಮನ್ನ ಹುಡುಗಿ ಬಿಡ್ತಾ ಇಲ್ಲ ಮಚ್ಚ, ಅವ್ರು ಬಿಡ್ತಾ ಇಲ್ಲ ಇವ್ರು ಬಿಡ್ತಿಲ್ಲ ಅಂತ ಸುಮ್ಮನೆ ಡೌಗಳು ಮಾಡ್ಕೊಂಡು ಇರ್ತಾರೆ. ಅದೇನು ಮಾಡ್ತಾರೋ ಮನೇಲಿ ಕಿತ್ತಾಕೋ ಕೆಲಸ ನನಗೂ ಗೊತ್ತಿಲ್ಲ. ಕೊಡ್ತಾರೆ ಇಂಟ್ರೆಸ್ಟ್ ಇರೋರ್ಗೆ ಬಿಡಲ್ಲ, ಈ ಇಂಟ್ರೆಸ್ಟ್ ಇಲ್ಲದೆ ಇರೋರಿಗೆ ಬಿಟ್ಬಿಡ್ತಾರೆ ಮನೆಗಳಲ್ಲಿ. ಆ್ಯಂಡ್ ನಿಮ್ಮ ಪ್ರಕಾರ ಟ್ರಾವೆಲ್ ಅಂದರೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮನ್ನ ಎಲ್ಲಕ್ಕೆ ಬರ್ತಿದ್ಯಾಣೋ ನೋಡಿ. ಇವನು ಸೆಂಟ್ರಲ್ ಹೊಡಿತಾವನೆ. ನಮ್ಮ ಹುಡುಗನೇನೋ ಕರಿತಾವನೆ. ಏನ ಪ್ಯಾಕ್ ಬಿದ್ದೋಗ್ಬಿಡೋದು. ಸರಿಯಾಗಿ ಕಟ್ಟಿದ್ವಿ, ಏನಾಯ್ತೋ ಗೊತ್ತಿಲ್ಲ. ಅಂದರೆ ನಾನು ಒಂದೇ ಕಡೆ ಕಟ್ಟಿದ್ದೀನಿ ಅನ್ಸುತ್ತೆ, ಎರಡನ್ನೂ ಎಳ್ದು ಹಿಂದೆಯಿಂದ ಸಪೋರ್ಟ್ ಕೊಟ್ಟಿಲ್ಲ. ಲೆಟ್ಸ್ ಟ್ರೈ. ಸಕಲೇಶ್ಪುರ ಹತ್ರ ಗವಿಬೆಟ್ಟ ಅಂತ ಇದೆ. ಅಲ್ಲಿ ಯಾರಾದರೂ ಹೋಗಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಲಾಸ್ಟ್ ಟ್ರಿಪ್ಪು ಮಾನ್ಸೂನಲ್ಲಿ ಗವಿಬೆಟ್ಟಗೆ ಹೊಡೆದಿದ್ದೆ. ಗವಿಬೆಟ್ಟ ಅಂದ್ಬಿಟ್ಟು ಅದು ಯಾವುದೋ ಟ್ರೆಕ್ಕಿಂಗ್ ಪ್ಲೇಸಿಗೆ ಕರ್ಕೊಂಡಾಯ್ತು. ಅಲ್ಲಿ ಬೈಕ್ ಹೋಗೋಕ್ಕೂ ಆಗಲ್ಲ, ಅಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಇವೊಂದು ಏನು ಕತೆ ನೋಡೋಣ ಇದು. ಮೂವತ್ತು ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ. ಆಲ್ರೆಡಿ 4 ಸತಿ ಬ್ರೇಕ್ ತೊಗೊಂಡಿದ್ದೀವಿ. ಅಯ್ಯೋ, ಇವತ್ತಷ್ಟರಲ್ಲಿ ಕಲಸ ರೀಚ್ ಆಗ್ತೀವ ಇಲ್ವಾ ಅನ್ನೋದೇ ಡೌಟ್ ಆಗ್ಬಿಟ್ಟೈತೆ. ರೀಚ್ ಆಗ್ತೀವಿ, ಏನೇ ಆದರೂ ಓಡಿಸ್ತೀನಿ ಹುಡುಗರನ್ನ. ಹಿಂದೆ ಕುತ್ಕೊಳ್ಳೋರ್ಗೆ ಆರಾಮು, ಓಡಿಸೋರ್ಗೆ ಸ್ವಲ್ಪ. ನಮ್ಮ ಹುಡುಗ ಒಂದು ಬುಲೆಟು 2013 ಮಾಡಲು ವೈಬ್ರೇಷನ್ ಇದೆ ಗಾಡೀಲಿ. ಸೊ ನೋಡೋಣ. ಸೊ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಮ್ಮದು ಕುಣಿಗಲ್ ತಟ್ಟೆ ಇಡ್ಲಿ ಅಂದ್ಕೊಂಡಿದ್ದೀವಿ.
ಅನ್ಕೊಂಡಿದ್ದೀವಲ್ಲ ನಾವು ಡಿಸ್ಟೆನ್ಸ್ ಕವರ್ ಮಾಡಬೇಕು ಅಂದರೆ ಅಷ್ಟು ಟ್ರಾವೆಲ್ ಮಾಡಲೇಬೇಕಾಗುತ್ತೆ. ಸೊ ಅಲ್ಲಿ ಟಿಫನ್ ಮಾಡಿಕೊಂಡು ನೆಕ್ಸ್ಟು ಈ ಹಾಸನ್ ರೋಡಿಂದ ಲೆಫ್ಟ್ ತಗೊಂಡ್ರೆ ಶೆಟ್ಟಿಹಳ್ಳಿ ಅಂತ ಒಂದಿದೆ. ಅಲ್ಲಿ ಒಂದು ಚರ್ಚ್ ಇದೆ ನೀರಲ್ಲಿ ಮುಳುಗೋಗಿರೋದು. ಅಲ್ಲ ಭಾರತ ಬಿಟ್ಟು ಹೋದ್ರೂ ನನ್ನ ಮಕ್ಕಳು ಪ್ಲೇಸ್ ನೋಡ್ತೀವಿ ನಾವು. ಬ್ರಿಟಿಷ್ ಅವ್ರು ಅಷ್ಟು ಇಂಪ್ಯಾಕ್ಟ್ ಮಾಡಿಲ್ಲ ನಮ್ಮ ದೇಶದ ಮೇಲೆ, ನಮ್ಮ ದೇಶದ ಮೇಲೆ. ನಮಗೆ ಯಾವುದೇ ಥರ ಫ್ರೀಡಮ್ ಸಿಕ್ಕಿದ್ರು ಇವಾಗ ಆಗ್ತಿರೋ ಲೈಕ್ ಸೊಸೈಟಿಲಿ ಆಗ್ತಿರೋದನ್ನ ನೋಡಿದ್ರೆ ಫ್ರೀಡಮ್ ಸಿಕ್ಕಿದ್ರು ಸಿಕ್ಕದೇ ಇರೋ ಥರನೇ ಫೀಲ್ ಆಗುತ್ತೆ. ಹೇಳಿದ್ರೆ ಕೇಳಲ್ಲ. ಸೊ ಮಾನ್ಸೂನ್ದು ಫಸ್ಟು ಮಳೆ ಇದು, ನಮ್ಮ ರೈಡ್ ಇದ್ದು ಫಸ್ಟು ಮಳೆ. ರೈನ್ ಕೋಟು ಹಾಕೊಂಡಿಲ್ಲ, ಹೇಳಿದೆ ಬಟ್ಟಿ ಮಕ್ಕಳಿಗೆ ಇಲ್ಲೇ ಹೊಸ ಕ್ಲೌಡ್ಸ್ ಕ್ಲಿಯರ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಹಿಂಸೆ ಇಕ್ತಾರೆ. ಏನು ಮಾಡೋಣ ಹೇಳಿ, ಮಳೇಲಿ ಓಡಿಸ್ಬೇಕೀಗ. ಇವ್ರು ನೋಡಿದ್ರೆ ಟವಲ್ ಹಾಕೊಂಡು ಹೋಯ್ತವ್ರಲ್ಲ, ಗಾಳಿ ಪಟ ಹರಿಸ್ತವ್ರೆ. ಮಳೇಲಿ ಓಡಿಸೋದೇ ಒಂದು ಮಜಾ. ಬಟ್ ಕಣ್ಣು ಹೊಡಿತಾ ಇರುತ್ತೆ ಮಳೆ ನೀರು. ಸೊ ಫೈನಲಿ ಫ್ರೆಂಡ್ಸ್, ನಾವು ಶೆಟ್ಟಿಹಳ್ಳಿ ಚರ್ಚ್ಗೆ ಹೋಗ್ತಾ ಇದ್ದೀವಿ. ಇನ್ನು 13 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ರೋಡ್ ಮಾತ್ರ ಭಾರಿಗಿದೆ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಹುಡುಗ ಪವರ್ ನ್ಯಾಪ್ ತೊಗೊತೀನಿ ಅಂತವನೆ. ನೋಡೋಣ ಪವರ್ ನ್ಯಾಪ್ ಆಗುತ್ತಾ ಇಲ್ಲ 3 hours ಆಗುತ್ತಾ 4 hours ಆಗುತ್ತಾ ಅಂತ. ಇಲ್ಲಿಂದ ನೆಕ್ಸ್ಟು ಗವಿಬೆಟ್ಟಕ್ಕೆ ಹೋಗಬೇಕು. ಮಡಿಕೇರಿ ಹತ್ರ ಇದೆ, ಬಟ್ ಲೊಕೇಶನ್ ಗೊತ್ತಾಗ್ತಾ ಇಲ್ಲ ನನಗೆ ಪ್ರಾಪರ್ ಆಗಿ. ಅದಕ್ಕೆ ಓಕೆ, ವಿಲ್ ಸಿ. ಮಳೆ ಹೊಡಿತಾ ಇದೆ ಫ್ರೆಂಡ್ಸ್. ವ್ಯೂ ನೋಡಿ, ಈ ಸೈಡ್ ಇರೋದೇ ಒಂದು ಮಚ್ಚ. ಓ ಅಕ್ಕ ಇದು ಹಾಕಿದ್ದೀನಿ. ಐ ಡೋಂಟ್ ನೋ ಹೌ ಇಸ್ ದ ವ್ಯೂ. ಏನೋ ತುಂಬಿಟ್ಟೈತೆ ಕೆರೆ. ಓ ಮಚ್ಚ, ಕ್ಲೋಸು. ಅಪ್ಪ ಎಷ್ಟು ತುಂಬೈತೋ ಮಚ್ಚ ಕೆರೆ. ಏನಾಯ್ತು? ಓ ಮಚ್ಚ, ನೀರ್ ಇಲ್ಲೇ ಬಂದ್ಬಿಟ್ಟೈತೆ ಕಣೋ. ತುಂಬಿಟ್ಟೈತೆ ಮಚ್ಚ, ತುಂಬಿಟ್ಟೈತೋ. ನೀರ್ ಇಲ್ಲೇ ಬಂದ್ಬಿಟ್ಟಿದೆ ನೋಡು. ಆಫ್ ಮಾಡೋ ನಿಮಿಷ, ಮುಳುಗೆ ಹೋಗ್ಬಿಟ್ಟೈತಲ್ಲೋ. ಆಫ್ ಮಾಡೋ. ಏನ್ರಿ, ನೋಡ್ರಿ ಇಲ್ಲಿ
ಇಲ್ಲಿ ನೋಡ್ರಿ ಚರ್ಚ್ ಫುಲ್ ಚರ್ಚ್ ಮುಳುಗೆ ಹೋಗ್ಬಿಡೈತೆ ಗುರು. ಶೆಟ್ಟಳ್ಳಿ. ನೆಕ್ಸ್ಟ್ ಪಬ್ಜಿ ಅಲ್ಲಿ ಇದೆ ನ್ಯೂ ಮ್ಯಾಪ್. ಪಬ್ಜಿ ಅಲ್ಲಿ ಚರ್ಚ್ ಐತಲ್ಲ ಅದೇ ಇವನ್ಗೆ ಇವಾಗ ಫ್ಲಾಶ್ ಆಗ್ತಾ ಐತೆ ಬುಸ್ಸಿಯಾಗಿ. ಪಬ್ಜಿ ಹೊಸ ಇಲ್ಲಿ ನನಗೆ ಕಂಡಿಡ್ದಿರೋದ್ರಿ, ನೋಡ್ಕೊಳ್ರಿ ಎಲ್ಲರೂ. ನೀನೇನ್ ಹೇಳಕ್ ಇಷ್ಟಪಡ್ತೀಯೋ? ಮಾತೇ ಇಲ್ಲ. ನಿದ್ದೆ ಮಾಡಲಿ.